ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಡನ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ. ಇದು ಬಂದು ನಾನು ಬೆಂಗಳೂರಲ್ಲಿ ತಣಿಸಂದ್ರ ಅಂತಕ್ಕಂಥ ಒಂದು ಊರಲ್ಲಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೋಗಿದ್ದೆ. ಕಸ್ಟಮರ್ ಒಬ್ಬರು ನನ್ನ ಫಾಲೋವರ್ಸ್ ಆಗಿರ್ತಾರೆ, ನನ್ನ ಹತ್ರನೇ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿ ರೆಕಮೆಂಡ್ ಮಾಡಿ ಕರೆಸಿದ್ರು. ಸೊ ನಾನು ಹೋಗಿ ಸ್ಕ್ಯಾನಿಂಗ್ ಅಂತಕ್ಕಂಥದ್ದನ್ನ ಮಾಡಿಕೊಟ್ಟೆ. ನೀವು ಇವಾಗ ಏನು ನೋಡಿದ್ರೆ ಮೇಲೆ ಆ ಒಂದು ಗ್ಯಾಪಲ್ಲೇ ನೀರು ಬರ್ತಾ ಇರೋದು, ಅದನ್ನು ನಿಮಗೆ ಮತ್ತೆ ಪುನಃ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಯಾವ ರೀತಿ ನೀರು ಬರ್ತಾಯಿದೆ ಅಂತ. ಟೋಟಲ್ ಬೋರ್ ಇರೋದು 800 ಅಡಿ ಫ್ರೆಂಡ್ಸ್. ಬಟ್ 260 ಅಡಿಗೆ ಒಂದು ಕಲ್ಲು ಬಿದ್ದು ಸೆಂಟ್ರಲ್ಲಿ ಬೋರ್ ಕ್ಲೋಸ್ ಆಗಿದೆ. ಬಟ್ ಮೇಲೆಯಿಂದ ಬರ್ತಾ ಇರೋ ನೀರು ತುಂಬಿಕೊಂಡು ಮೇಲೆವರೆಗೂ ಬರ್ತಾ ಇರೋದ್ರಿಂದ ಮೋಟ್ರ್ ಅದ್ರ ಮೇಲೆ ಇಳಿಸ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ರೀತಿ ಲೂಸ್ ಫಾರ್ಮೇಷನ್ ರಾಕ್ಸ್ ಇದೆ, ಅಲ್ಲಿಂದ ಯಾವುದೋ ಒಂದು ಕಲ್ಲು ಬಿದ್ದು ಸೊ ಸೆಂಟ್ರಲ್ ಬ್ಲಾಕ್ ಆಗಿರುತ್ತೆ. ಸೊ ಆದ ಕಾರಣ ಮೋಟ್ರ್ ಹೋಗಿಲ್ಲ. ಮೋಟ್ರ್ವರೆಗೂ ನೀರು ಅಂತಕ್ಕಂಥದ್ದನ್ನ ಬೀಳ್ತಾ ಇರ್ತದೆ. ಅದೇ ನೀರನ್ನ ಮೋಟ್ರ್ ಡೈರೆಕ್ಟಾಗಿ ಎಳಿತಾ ಇರ್ತದೆ. ನೋಡ್ಬೋದು, ಮೇಲಿಂದ 1 ಕಾಲು ಇಂಚ್ ನೀರು ಯಾವಾಗಿಂದ ಬೀಳುತ್ತೋ ಆ ಮೋಟ್ರ್ ನೀರು ಅದನ್ನು ಎಳ್ಕೊಳ್ತಾ ಇರುತ್ತೆ. ಕಂಟಿನ್ಯೂಸ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಬಟ್ ಮೋಟ್ರಿಂದ ಬಾಡಿಯವರೆಗೂ ನೀರು ಇದ್ದೇ ಇರುತ್ತೆ. ಅದರಿಂದ ಎಷ್ಟಿದೆ ಅಂತ ನಾನು ಸ್ಕ್ಯಾನಿಂಗ್ ಮಾಡೋದಕ್ಕೆ ಇನ್ನೂ ಒಳಗಡೆ ಇಳಿಸಿದ್ದೆ ಕ್ಯಾಮ್ರಾ, ಅದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಸ್ವಲ್ಪನೇ ಇರೋದು ಫ್ರೆಂಡ್ಸ್, ಒಂದು 2-3 ಅಡಿ ಅಷ್ಟೇ ಇರೋದು ನೀರು ಒಳಗಡೆನೂ ಸಹ, ಅದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು ಇವಾಗ. ಸೊ ಯಾವ ರೀತಿ ಮೋಟ್ರು ಬಾಟಮಲ್ಲಿ ಕುಂತ್ಕೊಂಡಿದೆ ಅಂತ ನೀವು ನೋಡ್ಬೋದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ. ಬಾಟಮ್ ಇನ್ನು ಸ್ವಲ್ಪ ಮೋಟ್ರು ಸ್ವಲ್ಪ ಮುಚ್ಕೊಂಡಿದೆ. ಹಾಗೆ ಇದೇ ರೀತಿ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಬೀಳೋತಾ ಇದ್ರೆ ಸೊ ಮೋಟ್ರ್ ಮುಚ್ಕೊಂಡು ಬರದಿರೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಸ್ವಲ್ಪ ಒಂದು 2-3 ಅಡಿ ಮೇಲೆ ಎತ್ತಿ ಜೈಂಟ್ ಹಾಕಿ ಅಂತ ಹೇಳಿದ್ದೀನಿ. ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಾದಮೇಲೆ ಅಲ್ಲೊಂದು ಸಹ ಗ್ಯಾಪ್ ಅಂತಕ್ಕಂಥದ್ದು ಇದೆ, ಅದರಲ್ಲಿ ನೀರು ಬರ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಮೇಲೆದ್ರಲ್ಲಂತೂ ತುಂಬಾ ನೀರು ಬರ್ತಾ ಇದೆ ಪ್ರೆಷರ್ ಆಗಿ, ನೀವು ನೋಡಿದ್ರೆ ಅನ್ಕೊತೀನಿ. ಸೊ ಇದೇ ರೀತಿ ನನ್ನ ವೀಡಿಯೋಸು ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಯಾರ್ಯಾರು ಫಾಲೋ ಮಾಡ್ತಾಯಿಲ್ಲ ಫಾಲೋ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ನೀರು ಯಾವ ರೀತಿ ಮೇಲೆ ಏರ್ತಾ ಇದೆ ಅಂತ. ಮೋಟ್ರ್ ಆಫ್ ಮಾಡಿದ್ದೀರಿ ಇವಾಗ. ಮೇಲೆಯಿಂದ ಬೀಳೋ ನೀರು ಎಷ್ಟು ಸ್ಪೀಡಾಗಿ ಮೇಲೆ ಆಗ್ತಾಯಿದೆ ನೋಡ್ಬೋದು. ಸೊ ಇದೇ ರೀತಿ ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನಮ್ಮದು HD ಕ್ಲಾರಿಟಿ ಇರ್ತದೆ. ನೋಡಿದ್ರಲ್ಲ ವಿಡಿಯೋ ಯಾವ ರೀತಿ ಕ್ಲಾರಿಟಿ ಇದೆ ಅಂತ. ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನಮ್ಮ ನಂಬರ್ ಅಂತಕ್ಕಂಥದ್ದು ಸ್ಕ್ರೀನ್ ಮೇಲೆ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮದು ಬಂದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನಾವು ಬೆಂಗಳೂರು ಸರೌಂಡಿಂಗ್ ಎಲ್ಲೇ ಇರಲಿ ಒಂದು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಮಾಡ್ಕೊಡ್ತೀವಿ. 2000 ಅಡಿವರೆಗೂ ನಾವು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದನ್ನ ಮಾಡ್ಕೊಡ್ತೀವಿ. ವಿತ್ ನಿಮಗೆ ವಿಡಿಯೋ ಆನ್ ದ ಸ್ಪಾಟ್ ವಿಡಿಯೋ ಸಹ ಕೊಡ್ತೀನಿ. ನಿಮ್ಮ ಬೋರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ, ಅದು ಪ್ರಾಬ್ಲಮ್ ಸೊಲ್ಯೂಷನ್ ಅಂತಕ್ಕಂಥದ್ದು ಸಹ ನಾವು ಆದಷ್ಟು ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮದು ಒಂದು ವೇಳೆ ಮೋಟ್ರು ಏನೋ ಓಡ್ತಾ ಇಲ್ಲ ಅಂದ್ರೆ ಅದನ್ನು ಸಹ ನಾವು ರೆಡಿ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ, ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಇದೇ ರೀತಿ ವೀಡಿಯೋಸು ನನ್ನ ಅಕೌಂಟಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರು ಫಾಲೋ ಮಾಡ್ಕೊತಿಲ್ಲ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶುಭ ದಿನ. ಧನ್ಯವಾದ. ಟೇಕ್ ಕೇರ್. ಬಾಯ್.